ನಮಸ್ತೆ ವೀಕ್ಷಕರೇ, ಜನತಾ ತೀರ್ಪು ಸುದ್ದಿವಾಹಿನಿಗೆ ಸ್ವಾಗತ. ಏನು ನಮ್ಮ ಕಬಿನಿ ಜಲಾಶಯ 50 ವರ್ಷ ಪೂರ್ಣವನ್ನಗೊಳಿಸಿತು. ರಾಜ್ಯದ ಜನರಿಗೆ ನಾನು ಈ ವಿಚಾರವನ್ನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಏನು ಉದ್ಘಾಟನೆ ಆಗದ ಕಬಿನಿ ಜಲಾಶಯ ಇದೀಗ 50 ವರ್ಷ ತುಂಬಿದ್ರೂ ಕೂಡ ಅಧಿಕಾರಿಗಳು ಯಾಕೋ 50 ವರ್ಷದ ಸಂಭ್ರಮವನ್ನು ಆಚರಿಸೋದಕ್ಕೆ ಎಲ್ಲೋ ಒಂದು ಕಡೆ ಹಿಂದೇಟು ಹಾಕಿದ್ದಾರೆ. ಅಧಿಕಾರಿಗಳಿಗೆ ಈ ಒಂದು ಮಾಹಿತಿ ಇಲ್ಲ ಅಂತ ಹೇಳುವಂಥ ವಿಚಾರವೂ ಕೂಡ ಬರ್ತಾ ಇದೆ. ಏನು ಕಬಿನಿ ಜಲಾಶಯಕ್ಕೆ 50 ವರ್ಷ ತುಂಬಿದೆ ಅಂತೇಳಿ ಗೇಟ್ ಆಪರೇಟರ್ ನಾರಾಯಣರವರು ನಮಗೆ ವಿಚಾರವನ್ನು ತಿಳಿಸಿದ್ದಾರೆ. ಅವರು ಕೂಡ ಏನು 1974 20 ಮೇ ತಿಂಗಳಲ್ಲಿ ನಾವು ಎಡದಂಡ ನಾಲೆಗೆ KLBC ಏನು ಕಬಿನಿ ಜಲಾಶಯದ ಎಡದಂಡ ನಾಲೆಗೆ ಏನು ನಾವು ನೀರನ್ನು ರೈತರುಗಳ ಸಮ್ಮುಖದಲ್ಲಿ ಪೂಜೆ ಮಾಡಿ ನಾವು ನೀರನ್ನು ಬಿಟ್ಟು ಅದರಿಂದ ಏನು ಕಬಿನಿ ಜಲಾಶಯ ಉದ್ಘಾಟನೆ ಏನೂ ಆಗಲಿಲ್ಲ. ಏನಂದರೆ ಅವತ್ತಿನ ದಿನ ರೈತರುಗಳು ಭಾರಿ ಉತ್ಸಾಹದಿಂದ ಇದ್ದರು. ನಾವು ಅದೇ ದಿನವನ್ನು ನಾವು ಜಲಾಶಯ ಉದ್ಘಾಟನೆ ಆಯಿತು ಅಂತ ಹೇಳ್ತಾರೆ. ಯಾಕೆಂದರೆ ಇನ್ಯಾವುದೇ ಥರದ ಪೂಜೆ ಪುನಸ್ಕಾರಗಳನ್ನು ನಡೆಸ್ತೇನೆ. ಏನು ಮೇ 20, 1974ರಲ್ಲಿ ಕಬಿನಿ ಜಲಾಶಯದ ಎಡದಂಡ ನಾಲೆಯ ರೈತರಿಗೆ ಏನು 3000 ಹೆಕ್ಟೇರಿನ ಪೈಕಿ ಏನು 1800 ಹೆಕ್ಟೇರ್ಗೆ ನಾವು 50 ಕ್ಯೂಸೆಕ್ಸ್ಗಳ ನೀರನ್ನು ಬಿಟ್ಟು ಅದನ್ನು ಪೂಜೆ ಮಾಡಿ ಬಿಟ್ಟಿದ್ರಿಂದ ನಾವು ಅದೇ ದಿನವನ್ನು ಕಬಿನಿ ಜಲಾಶಯ ಓಪನ್ ಆಗಿದೆ ಅಂತ ಹೇಳ್ತೀವಿ. ಯಾಕೆಂದರೆ ಇದಕ್ಕೆ ಉದ್ಘಾಟನೆ ಅಂತೂ ನಡೀಲಿಲ್ಲ. ಯಾಕೆಂದರೆ ಕೆಲವೊಂದು ಮೂಢನಂಬಿಕೆಗಳ ಹೆಸರಿನಲ್ಲಿ ಉದ್ಘಾಟನೆಯನ್ನು ತಡೆದು ಅವತ್ತು ಉದ್ಘಾಟನೆ ಆಗೋದಕ್ಕೆ ಬಿಡಲಿಲ್ಲ. ಸರ್ಕಾರಗಳು ಉದ್ಘಾಟನೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅವತ್ತು ವಿಫಲ ಆಗಿತ್ತು ಅಂತ ಹೇಳ್ತಾರೆ. ಆದರೆ ಇಂದಿಗೆ 25/2024ಕ್ಕೆ ಕಬಿನಿ ಜಲಾಶಯ 50 ವರ್ಷ ಸಂಪೂರ್ಣಗೊಳಿಸಿದೆ. ಆದರೂ ಕೂಡ ಅಧಿಕಾರಿಗಳು ಏನಾದರೂ ಅದಕ್ಕೆ ಒಂದು ಪೂಜೆ ಪುನಸ್ಕಾರಗಳು, ಅದಕ್ಕೆ ಒಂದು ಸಂಭ್ರಮಾಚರಣೆ, ಅದಕ್ಕೆ ಒಂದು ದೀಪಾಲಂಕಾರ, ಅದಕ್ಕೆ ಮಾವಿನ ತೋರಣಗಳನ್ನು ಹಾಕುವಂಥ ಪ್ರಯತ್ನವನ್ನು ಅಧಿಕಾರಿಗಳು ಮಾಡುವಲ್ಲಿ ವಿಫಲರಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಏನಂದರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ಮೌಖಿಕ ಆದೇಶ ಅಂತೇಳಿ ಕಬಿನಿ ಜಲಾಶಯದಿಂದ ನಿರಂತರವಾಗಿ ಖಾಸಗಿ ಕಂಪನಿಯ ಮುಖಾಂತರ ಏನು ನೀರನ್ನು ಹೊರಹರಿಸ್ತಾರೆ, ಅದರ ಜೊತೆಗೆ 2 ಬೆಳೆಯನ್ನು ಸಮೃದ್ಧಿಯಾಗಿ ಬೆಳೀತಿದ್ದಂಥ ರೈತರಿಗೆ ಒಂದೇ ಬೆಳೆಗೆ ನೀರನ್ನು ಕೊಟ್ಟು ಒಂದು ಬೆಳೆಗೆ ನೀರನ್ನು ಇಲ್ಲದೆ ಹೋದಂತೆ ಮಾಡಿದಂಥ ನೀರಾವರಿ ಇಲಾಖೆ ಅಧಿಕಾರಿಗಳು ಏನು ಕಬಿನಿ ಜಲಾಶಯದ ಹಿನ್ನೀರಿನ ವ್ಯಾಪ್ತಿಗೆ ಪ್ರಭಾವಿ ವ್ಯಕ್ತಿಗಳು ಏನು ರೆಸಾರ್ಟ್ಗಳನ್ನು ನಿರ್ಮಾಣ ಮಾಡಿ ಏನು ಕಬಿನಿ ಜಲಾಶಯದ ಗರಿಷ್ಠ ಮಟ್ಟ 84 ಅಡಿಯಿಂದ ಏನು 100 ಮೀಟರ್ಗಳು ಹೊರ ಇರಬೇಕು ಅಂತ ಏನು ಒಂದು ಆದೇಶ ಇದೆ, ಆ ಆದೇಶವನ್ನು ಅಧಿಕಾರಿಗಳು ಪಾಲಿಸ್ತಾ ಇಲ್ಲ. ಯಾಕೆಂದರೆ ಪ್ರಭಾವಿ ವ್ಯಕ್ತಿಗಳು ಇತ್ತೀಚಿನ ದಿನಗಳಲ್ಲಿ ಏನು ಕಬಿನಿ ಜಲಾಶಯದ ಗರಿಷ್ಠ ಮಟ್ಟದಿಂದ ಒಳಗಡೆ ಬಂದು 10 ರಿಂದ 15 ಅಡಿ 20 ಅಡಿಗಳವರೆಗೂ ಮಣ್ಣನ್ನು ಹಾಕಿ ಹೈಟ್ ಮಾಡ್ಕೋತಾ ಇದ್ದಾರೆ. ಆ ಕಬಿನಿ ಜಲಾಶಯದ ನೀರಿನ ಮಟ್ಟನೂ ಕೂಡ ಹಿನ್ನೀರಿನ ವ್ಯಾಪ್ತಿಯಲ್ಲಿ ಜಾಸ್ತಿ ನಿಲ್ಲೋದಕ್ಕೆ ಬಿಡ್ತಾ ಇಲ್ಲ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಏನು ಈ ಖಾಸಗಿ ಕಂಪನಿಯ ಮುಖಾಂತರ ಏನು ಈ ನೀರು ನಿರಂತರವಾಗಿ ಹರಿತಾ ಇರುತ್ತೆ, ಆವಾಗ ವಿಶಾಲವಾದ ಜಾಗ, ಖಾಲಿ ಜಾಗವನ್ನು ಪ್ರಭಾವಿ ವ್ಯಕ್ತಿಗಳು ಅದನ್ನು ಮಣ್ಣನ್ನು ಹಾಕಿ ಅದನ್ನು ಮುಚ್ಕೊಳ್ಳೋಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ನೇರವಾಗಿ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತೇಳಿ ಹಿನ್ನೀರಿನ ವ್ಯಾಪ್ತಿಯ ರೈತರು ಕೂಡ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ತಕ್ಕನಂತೆ ನಾವು ಹಿನ್ನೀರಿನ ಪ್ರದೇಶದಲ್ಲಿ ನಿನ್ನೆ ದಿನ ಹೋದಾಗ ಇದೇ ರೀತಿಯಲ್ಲಿ ಏನು ಖಾಸಗಿ ರೆಸಾರ್ಟ್ನವರು ಎಲ್ಲೋ ಒಂದು ಕಡೆ ಹೊರಗಡೆಯಿಂದ ಮಣ್ಣನ್ನು ತಂದಾಕಿ ನಿರಂತರವಾಗಿ ಕಬಿನಿ ಜಲಾಶಯದ ಹಿನ್ನೀರಿನ ವ್ಯಾಪ್ತಿಯ ಏನು ಜಾಗವನ್ನು ಒತ್ತುವರಿ ಮಾಡ್ಕೊಳ್ಳೋವಂಥದ್ರಲ್ಲಿ ನಿರಂತರವಾಗಿ ತೊಡಗಿದ್ದಾರೆ. ಇದನ್ನು ಯಾವ ಒಬ್ಬ ಅಧಿಕಾರಿಗಳು ಏನು ಅವ್ರನ್ನ ಹೋಗಿ ಪ್ರಶ್ನೆ ಮಾಡೋದಾಗಲಿ, ಅವ್ರಿಗೆ ನೋಟಿಸನ್ನು ಕೊಡೋದಾಗಲಿ, ಇದು ಯಾವುದೇ ಥರದ ಕೆಲಸಗಳು ನಡೀತಾ ಇಲ್ಲ. ಯಾಕೆಂದರೆ ನಾವು ನಿನ್ನೆನೂ ಕೂಡ ಏನು ಭೀಮನಕೊಲ್ಲಿ ವ್ಯಾಪ್ತಿಯಲ್ಲಿ 2 ರೆಸಾರ್ಟ್ಗಳು ಮತ್ತೆ ತಲೆ ಎತ್ತೋದಕ್ಕೆ ಆರಂಭ ಆಗಿದ್ದಾವೆ. ಇದನ್ನು ನಿರಂತರವಾಗಿ ಕಬಿನಿ ಜಲಾಶಯದ ಹಿನ್ನೀರಿನ ವ್ಯಾಪ್ತಿಯನ್ನು ಏನು ಅವರು ಒತ್ತುವರಿ ಮಾಡ್ಕೊಳ್ತಿರೋಂಥದ್ದು ನೇರವಾಗಿ ನಮ್ಮ ಕಣ್ಣಿಗೆ ಸಿಕ್ಕಿರೋಂಥದ್ದು ಅಧಿಕಾರಿಗಳ ಕಣ್ಣಿಗೆ ಸಿಕ್ಕೋದಿಲ್ವಾ? ಯಾಕೆಂದರೆ ಕಬಿನಿ ಜಲಾಶಯದ ಹೆಸರಿನಲ್ಲಿ ಏನು 50 ವರ್ಷಗಳಿಂದ ಸಾವಿರಾರು ಕೋಟಿ ಅನುದಾನ ಬಂದರೂ ಕೂಡ ಇವತ್ತಿಗೂ ಕಬಿನಿ ಜಲಾಶಯ ಏನು ಒಂದು ರೀತಿ ಪಾಳು ಬಿದ್ದಂಥ ಪರಿಸ್ಥಿತಿಯಲ್ಲಿದೆ. ಇದನ್ನು ರೈತರುಗಳು ಎಲ್ಲೋ ಒಂದು ಕಡೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಏನು ನಮಗೆ 2 ಬೆಳೆಯ ನೀರನ್ನು ಕೊಡ್ತಿದ್ರಿ, ಅದನ್ನು ಕೂಡ ಇವಾಗ 1 ಬೆಳೆಗೆ ತಂದಿಳಿಸಿದ್ರಿ, ಆದರೂ ಕೂಡ ಕಬಿನಿ ಹಿನ್ನೀರಿನ ವ್ಯಾಪ್ತಿಯಲ್ಲಿ ಏನು ನೀರು ಶೇಖರಣೆ ಆಗ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಒತ್ತುವರಿ ಆಗಿದೆ. ಏನು ಜನವರಿ ಫೆಬ್ರವರಿ ತಿಂಗಳಿಗೆ
ಕಾಡಿನ ಒಳಗಡೆಯಿಂದ ಹೊರಗಡೆಗೆ ನೀರು ಬಂದ್ಬಿಡುತ್ತೆ. ಅಲ್ಲಿ ನೀರಿಗಾಗಿ ಪ್ರಾಣಿಗಳು ಹಾಹಾಕಾರ ಪಡುವಂಥದ್ದು ಇತ್ತೀಚೆಗೆ ಸರ್ವೇ ಸಾಮಾನ್ಯವಾಗಿದೆ. ಹಾಗಾಗಿ ದಯಮಾಡಿ ಅಧಿಕಾರಿಗಳು ಇನ್ಮೇಲಾದ್ರೂ ಈ ಒಂದು ಕಬಿನಿ ಜಲಾಶಯದ ಹಿನ್ನೀರಿನ ವ್ಯಾಪ್ತಿ ಒತ್ತುವರಿ ಆಗ್ತಿರೋದನ್ನ ತಡಿಬೇಕು. ಯಾಕೆಂದ್ರೆ ಈ ಕಬಿನಿ ಜಲಾಶಯದ ನೀರಾವರಿ ಇಲಾಖೆ ಅಧಿಕಾರಿಗಳು ಇದನ್ನ ತಡೆಯುವಂತ ಪ್ರಯತ್ನಗಳು ಕೂಡ ಮಾಡಲಿಲ್ಲ. ಕಳೆದ 50 ವರ್ಷಗಳ ಹಿಂದೆಯೇ ಕಬಿನಿ ಜಲಾಶಯದ ಕೆಳಭಾಗದಲ್ಲಿ ಕಾರಂಜಿ ಕೊಳಗಳಾಗಿತ್ತು. ಆ ಕಾರಂಜಿ ಕೊಳಗಳನ್ನು ಕೂಡ ಅಭಿವೃದ್ಧಿ ಪಡಿಸುವಂತ ನಿಟ್ಟಿನಲ್ಲಿ ಏನು ಅಧಿಕಾರಿಗಳು ಕೆಲಸ ಮಾಡಲಿಲ್ಲ. ಏನು ಅಧಿಕಾರಿಗಳು ಈ ಸ್ಥಳದಲ್ಲೇ ಯಾರು ಇರೋದಿಲ್ಲ. ಏನು ನೀರು ಬಂದ ಸಮಯದಲ್ಲಿ ಒಂದಷ್ಟು ದಿನ ಬರ್ತಾರೆ, ಡ್ಯೂಟಿ ಮಾಡ್ತಾರೆ. ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ನೀವು ತಿಳಿದಾಗೆ ಈ ಒಂದು 10 ವರ್ಷಗಳ ಹಿಂದೆ ಕಬಿನಿ ಜಲಾಶಯ ಪ್ರವಾಸೋದ್ಯಮಕ್ಕೆ ಒತ್ತು ಕೊಡುವ ರೀತಿಯಲ್ಲಿ ಸಾರ್ವಜನಿಕರು ಈ ಒಂದು ಜಲಾಶಯಕ್ಕೆ ಭೇಟಿ ಕೊಡ್ತಾ ಇದ್ರು. ಇತ್ತೀಚಿನ 2019ರಲ್ಲಿ ಏನು ಬಿಜೆಪಿ ಸರ್ಕಾರ ಒಂದು 36 ಜನ ಪೊಲೀಸ್ನವ್ರನ್ನ ನಿಯೋಜನೆ ಮಾಡಿ ಇಲ್ಲಿಗೆ ಸಾರ್ವಜನಿಕರು ನೋಡೋದಕ್ಕೂ ಬರದೇ ಹೋದ ರೀತಿಯಲ್ಲಿ ಒಂದು ತಡೆಯನ್ನ ನಿರ್ಮಿಸ್ತಾರೆ. ಇದ್ರ ಜೊತೆಗೆ ಕಬಿನಿ ಜಲಾಶಯದ ಮೇಲ್ಭಾಗದಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ ಸಾರ್ವಜನಿಕರಿಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಅಣೆಕಟ್ಟೆಯ ಮೇಲೆ ಬಲ್ಬ್ಗಳನ್ನ ರಿಪೇರಿ ಮಾಡಿಸಿದೀವಿ ಅಂತ ಹೇಳ್ತಾರೆ. ಇವತ್ತಿನವರೆಗೂ ಒಂದು ಲೈನ್ ಬಲ್ಬ್ಗಳೇ ಉರಿತಾ ಇರಲಿಲ್ಲ. ಸುಂದರವಾಗಿ ದಪ್ಪದಾಗಿದ್ದಂತಹ ಬಲ್ಬ್ಗಳನ್ನ ಕಿತ್ತಾಕಿ ಎಲ್ಲೋ ಒಂದು ರೀತಿ ಸಣ್ಣ ಮಟ್ಟದ ಬಲ್ಬ್ಗಳನ್ನ ಅಳವಡಿಕೆ ಮಾಡಿದ್ದಾರೆ. ಇದನ್ನ ಪ್ರಶ್ನೆ ಮಾಡಬೇಕಾದ್ರೆ ಅಣೆಕಟ್ಟೆ ಮೇಲೆ ಸಾರ್ವಜನಿಕರು ಹೋದಾಗ ಮಾತ್ರ ಇದೊಂದು ಪ್ರಶ್ನೆ ಆಗುತ್ತೆ. ಆದ್ರೆ ಅಧಿಕಾರಿಗಳು ಮಾಡಿದ್ದೇ ಸುಪೀರಿಯರ್ ಅನ್ನೋ ರೀತಿಯಲ್ಲಿ ಒಂದಷ್ಟು ಕಾಮಗಾರಿಗಳನ್ನು ಕೂಡ ಕಳಪೆಯಾಗಿ ಮಾಡಿ ಒಂದಷ್ಟು ಸಾರ್ವಜನಿಕರ ಹಣವನ್ನ ದುರುಪಯೋಗ ಆಗೋ ರೀತಿಯಲ್ಲೂ ನಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಕಬಿನಿ ಜಲಾಶಯದ ಏನು ಹಿನ್ನೀರಿನ ವ್ಯಾಪ್ತಿಯ ಒತ್ತುವರಿ ಆಗ್ತಾ ಇರೋಂತಹ ಜಾಗಗಳನ್ನು ಹಾಗೆ ಈ ಒಂದು ಜಲಾಶಯ 50 ವರ್ಷ ಪೂರ್ಣಗೊಳಿಸಿದ್ರು ಕೂಡ ಒಂದು ಏನು ಸಂಭ್ರಮಾಚರಣೆಯನ್ನು ಕೂಡ ಈ ಅಧಿಕಾರಿಗಳು ಮಾಡಿಲ್ಲ. ಈ ಅಧಿಕಾರಿಗಳ ವಿರುದ್ಧ ಸರ್ಕಾರ ಈ ತಕ್ಷಣವೇ ಕ್ರಮ ಜರುಗಿಸಬೇಕು. 50 ವರ್ಷ ಆಗಿದೆ ಅಂತೇಳಿ ನಮ್ಮ ಗೇಟ್ ಆಪರೇಟರ್ ನಾರಾಯಣರವರು ಅವತ್ತು ಬರೆದು ಕೊಟ್ಟಂತಹ ದಾಖಲೆಗಳು ಕೂಡ ಇವತ್ತು ಜಲಾಶಯದ ಬಳಿ ಕಾಣ್ತಾ ಇಲ್ಲ. ಅಂದ್ರೆ ಹಿನ್ನೀರಿನ ವ್ಯಾಪ್ತಿಗೆ ಎಷ್ಟು ಜಾಗ ರೈತರಿಂದ ವಶಪಡಿಸಿಕೊಂಡಿದ್ರು ಅನ್ನೋದಕ್ಕೂ ಕೂಡ ದಾಖಲೆಗಳಿಲ್ಲ ಅಂತ ಅನ್ನೋದು ಕೇಳಿ ಬರ್ತಾ ಇದೆ. ಏನು ಕಬಿನಿ ಹಿನ್ನೀರಿನ ವ್ಯಾಪ್ತಿಯನ್ನ ಒತ್ತುವರಿ ಮಾಡ್ತಾ ಇದ್ದಾರೆ. ಇದನ್ನ ಕಂದಾಯ ಇಲಾಖೆಯಿಂದ ದಾಖಲೆಗಳನ್ನ ಮಾಡಿಸ್ಕೊಳ್ಳುವಂತ ಪ್ರಯತ್ನಗಳು ಕೂಡ ನಡೀತಾ ಇದಾವೆ. ಇನ್ಮೇಲಾದ್ರೂ ಈ ಕಬಿನಿ ಜಲಾಶಯವನ್ನ ಉಳಿಸುವಂತ ಪ್ರಯತ್ನದಲ್ಲಿ ನಾವು ನೀವು ಎಲ್ಲರೂ ಸೇರಿ ಒಂದು ಹೋರಾಟವನ್ನ ಮಾಡಬೇಕು. ಈ ಜಲಾಶಯದ ಹಿನ್ನೀರಿನ ವ್ಯಾಪ್ತಿಗೆ ಏನು ಬಂಡೀಪುರ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಸಕಲ ಪ್ರಾಣಿ ಸಂಕುಲಗಳಿಗೆ ನೀರಿನ ಸಮಸ್ಯೆ ಆಗಾಗ್ಗೆ ಉದ್ಭವವಾಗ್ತಾ ಇದ್ದು ಇನ್ನು ನಾವು ಕಬಿನಿ ಜಲಾಶಯವನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಒಂದು ಹೋರಾಟವನ್ನ ಮಾಡಲಿಲ್ಲ ಅಂತಂತಂದ್ರೆ ನಾಳೆ ದಿನ ಮೂಕ ಪ್ರಾಣಿಗಳಿಗೆ ನೀರಿಲ್ಲದೆ ಪರಿತಪಿಸುವಂತ ಕಾಲ ಈಗಾಗಲೇ ಬಂದಿದೆ. ಇನ್ನು ಮುಂದೆನೂ ಕೂಡ ಸಂಕಷ್ಟಕ್ಕೆ ಮೂಕ ಪ್ರಾಣಿಗಳು ಸಂಕಷ್ಟಕ್ಕೆ ಸಿಲುಕಬಾರದು ಅಂತಂದ್ರೆ ಏನು ಕಬಿನಿ ಜಲಾಶಯದ ಹಿನ್ನೀರಿನ ವ್ಯಾಪ್ತಿ ಪ್ರಭಾವಿ ವ್ಯಕ್ತಿಗಳು ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದನ್ನ ಬಿಡಿಸುವಂತ ಕೆಲಸಗಳು ಆಗಬೇಕು. ಹಾಗೇನೆ ನಿರಂತರವಾಗಿ ಕಬಿನಿ ಜಲಾಶಯದಿಂದ ಬೆಂಗಳೂರು ಜನರ ಕುಡಿಯುವ ಹೆಸರಿನಲ್ಲಿ ಒಂದು ಖಾಸಗಿ ಕಂಪನಿ ಏನು ಸರ್ಕಾರದ ಮೌಖಿಕ ಆದೇಶ ಅಂತ ಹೇಳಿ ಏನು ನಿರಂತರವಾಗಿ ನೀರನ್ನ ಬಿಡ್ತಾ ಇದೆ. ಇದನ್ನು ಕೂಡ ನಮ್ಮ ಜಲಾಶಯದ ಮುಖ್ಯ ದ್ವಾರದಿಂದಲೇ ಬಿಡಬೇಕು ಅಂತನೂ ಇಲ್ಲಿ ಸಾರ್ವಜನಿಕರು ಕೇಳ್ಕೊಳ್ತಾ ಇದ್ದಾರೆ. 10 ವರ್ಷಗಳ ಹಿಂದೆ 2 ಬೆಳೆಗೆ ನೀರು ಸರಬರಾಜು ಆಗ್ತಾ ಇದ್ದದ್ದು ಈಗ ಒಂದೇ ಬೆಳೆಗೆ ನೀರನ್ನ ನಿಲ್ಲಿಸಿ ಇನ್ನು ಇರಂತ ನೀರನ್ನ ನಿರಂತರವಾಗಿ ಏನು ಬೆಂಗಳೂರು ಜನರ ಹೆಸರಿನಲ್ಲಿ ಎಲ್ಲೋ ಒಂದ್ ಕಡೆ ಕದ್ದು ಬಿಡ್ತಾ ಇದಾರೆ ಅನ್ನೋ ಅನುಮಾನನೂ ಕೂಡ ಇದೆ. ಇದರ ಎಲ್ಲದರ ಬಗ್ಗೆನೂ ಸರ್ಕಾರ ಒಂದು ಸೂಕ್ತ ತನಿಖೆಯನ್ನ ನಡೆಸಿ ಇಲ್ಲಿ ಆಗಿರುವಂತಹ ಅಕ್ರಮಗಳಿಗೆ ತೆರೆ ಎರಿಬೇಕು. ಇದರ ಜೊತೆಗೆ ಕಬಿನಿ ಜಲಾಶಯವನ್ನ ಅಭಿವೃದ್ಧಿ ಪಡಿಸುವಂತ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನ ಪಡಬೇಕು ಅಂತ ಹೇಳ್ತಾ ನಿಮ್ಮ ಜನತಾ ತೀರ್ಪು ಸುದ್ದಿವಾಹಿನಿಯ ಮುಖಾಂತರ ಏನು ಕಬಿನಿ ಜಲಾಶಯಕ್ಕೆ 50 ವರ್ಷ ತುಂಬಿದೆ, ಸಂಭ್ರಮಾಚರಣೆ ನಡೆಯದೇ ಹೋದರೂ ಎಲ್ಲೋ ಒಂದ್ ಕಡೆ ನಮಗೆ ಅಧಿಕಾರಿಗಳು ನಡೆದುಕೊಂಡಂತ ರೀತಿ ದುಃಖವಾಗಿದೆ. ಇದರ ಬಗ್ಗೆ ಎತ್ತಬೇಕಾದ ನೀವು ದಯಮಾಡಿ ಸರ್ಕಾರಕ್ಕೆ ಇದರ ಬಗ್ಗೆ ಪ್ರಶ್ನೆಗಳನ್ನ ಕೇಳಬೇಕು. ಕಬಿನಿ ಜಲಾಶಯದ ನಿರಂತರವಾಗಿ ನಡ್ಕೊಂಡು ಬಂದಂತ ಅಕ್ರಮಗಳು ಎಲ್ಲರಿಗೂ ಗೊತ್ತಿದ್ರು ಕೂಡ ಯಾಕೋ ಒಂದ್ ಕಡೆ ಮೌನ ಆಗ್ತಾ ಇದಾರೆ. ಹಾಗಾಗಿ ಕಬಿನಿ ಜಲಾಶಯದ ಅಧಿಕಾರಿಗಳು ನಡೆಸ್ಕೊಳ್ತಿರಂತ ರೀತಿ ನೀತಿಗಳ ಬಗ್ಗೆ ಈ ಸರ್ಕಾರ ಸನ್ಮಾನ್ಯ ಶಾಸಕರು ಇದರ ಬಗ್ಗೆ ಹೆಚ್ಚಿನ ಒತ್ತನ್ನ ಕೊಟ್ಟು ಕಬಿನಿ ಜಲಾಶಯದ ಹಿನ್ನೀರಿನ ವ್ಯಾಪ್ತಿಯ ಏನು ಒಂದು ಒತ್ತುವರಿಯನ್ನ ತಡೆದು ಏನು ನಿರಂತರವಾಗಿ ಕಬಿನಿ ಜಲಾಶಯದಿಂದ ನೀರು ಹರಿದು ಹೋಗುತ್ತೆ ಹೆಚ್ಚುವರಿಯಾಗಿ ಅದನ್ನ ನಿಲ್ಲಿಸ್ಕೊಡ್ಬೇಕು ಅಂತ ಜನತಾ ತೀರ್ಪು ಸುದ್ದಿವಾಹಿನಿಯ ಮುಖಾಂತರ ತಮಗೆ ಒಂದು ಮನವಿಯನ್ನ ಮಾಡ್ತಾ ಇದ್ದೇನೆ. ಹಾಗೇನೆ ನಮ್ಮ ಜನತಾ ತೀರ್ಪು ಸುದ್ದಿವಾಹಿನಿಯ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಫೇಸ್ಬುಕ್ ಚಾನಲ್ ಅನ್ನ ಫಾಲೋ ಮಾಡಿ. ಮತ್ತೊಮ್ಮೆ ಮತ್ತೊಂದು ಸುದ್ದಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ವಂದನೆಗಳು.